ಯಾತಕ್ಕೆ ಜನ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಕಾರಣ. ನೀವೆಲ್ಲ ಪೋಸ್ಟ್ಪೋನ್ ಮಾಡ್ತೀರಾ. ಯಾಕೆ ಮಾಡ್ತೀರಾ? ಅದಕ್ಕೊಂದು ಬಹಳ ಬಲವಾದ ಕಾರಣ ಇರಬೇಕು. ವೈ ಯು ಪ್ರೋಕ್ರಾಸ್ಟಿನೇಟ್, ವೈ ಯು ಪೋಸ್ಟ್ಪೋನ್? ಏನು ತೊಂದರೆ ಆಗಿದೆ ನಿಮಗೆ ನೋಡಿಕೊಂಡಾಗ? ತೊಂದರೆ ಇರೋದು ಬ್ರೈನ್ನಲ್ಲಿ. ಬ್ರೈನ್ ಲವ್ಸ್ ಕ್ವಿಕ್ ರಿವಾರ್ಡ್ಸ್. ನೋಡಿ, ಅದು ಸ್ವಭಾವ. ನಮ್ಮ ಮೆದುಳಿಗೆ ತಕ್ಷಣ ರಿವಾರ್ಡ್ ಸಿಕ್ಬಿಡಬೇಕು. ಇದು ಒಂಥರ ಅಡಿಕ್ಷನ್ ಟು ಡೋಪಮೈನ್. ರಿವಾರ್ಡ್ ಸಿಕ್ಕ ತಕ್ಷಣ ಖುಷಿ ಆಗುತ್ತೆ, ಒಳಗಡೆ ಡೊಪಾಮೈನ್ ಬರುತ್ತೆ. ಆ ಡೊಪಾಮೈನ್ಗೆ ಅಡಿಕ್ಷನ್ ಆಗುತ್ತೆ. ಇನ್ನೂ ಬೇಕು, ಅದಕ್ಕೆ ಬೇಗ ಸಿಕ್ಕಿದ್ದಕ್ಕೆ ನೀವು ಮಾಡ್ತೀರಾ. ಅದು ಈ ಡೊಪಾಮೈನ್ ಅನ್ನೋದು ಒಂದು ಫೈರ್ ಹಾರ್ಮೋನ್ ಥರ ಫ್ಯೂಯಲ್. ಅದು ಫ್ಯೂಯಲ್ ಕೊಡುತ್ತೆ ಒಳಗಡೆ. ಖುಷಿ ಆಗುತ್ತೆ, ಇನ್ನೂ ಮಾಡೋಣ ಅಂತ. ಯಾಕೆ ಖುಷಿ ಕೊಡ್ತಾ ಇದೆಯಲ್ಲ ಹಾಗೆ. ಯಾವುದು ಹಾರ್ಡ್ ವರ್ಕು, ಯಾವುದು ಕಷ್ಟಕರವಾದದ್ದು, ಅದಕ್ಕೆ ತಕ್ಷಣ ಡೊಪಾಮೈನ್ ಸಿಗಲ್ವಲ್ಲ. ಅದಕ್ಕೆ ಬ್ರೈನ್ಗೆ ಇಷ್ಟ ಇಲ್ಲ ಮಾಡೋಕ್ಕೆ. ಅದೇ ನೋಡಿ, ನೀವೇನಾದರೂ ಫೋನ್ ನೋಡಬೇಕು, ಡೊಪಾಮೈನ್ ಬರುತ್ತೆ, ಖುಷಿ ಬರುತ್ತೆ. ಇನ್ನೇನಾದ್ರು ಆಗಬೇಕಾದ್ರೆ ಪ್ರೋಗ್ರಾಮಿಂಗು, ವಿಡಿಯೋ ಗೇಮು ಎಲ್ಲದರಲ್ಲೂ ಕೂಡ ಆ ಡೊಪಾಮೈನ್ ಎಲ್ಲಿ ಸಿಗಲ್ಲ. ಆವಾಗ ನೀವು ಪ್ರೊಕ್ರಾಸ್ಟಿನೇಟ್ ಮಾಡಿಬಿಡ್ತೀರ. ಅಯ್ಯೋ ನಾಳೆ ಮಾಡೋಣ, ಇದರಲ್ಲಿ ಏನಿದೆ ಅಂತ ಮುಂದಕ್ಕೆ ಹಾಕ್ತೀರ. ತುಂಬ ಕಷ್ಟವಾದದ್ದಂತೂ ಝೀರೋ ಡೊಪಾಮೈನ್, ಅಲ್ಲೇನೂ ಸಿಗಲ್ಲ. ಅದಕ್ಕೆ ಮಾಡೋದೇ ಇಲ್ಲ, ನೀವು ಮುಂದಕ್ಕೆ ಹಾಕ್ತೀರ. ಅದು ಮಾಡಬೇಡಿ. ಮೆಡಿಟೇಷನ್ ಮಾಡಿ. ಟ್ರೈನ್ ಯುವರ್ ಬ್ರೈನ್ ಟು ಕ್ರೇವ್ ಫಾರ್ ಪ್ರೊಡಕ್ಟಿವಿಟಿ, ನಾಟ್ ಖುಷಿ ಕೊಡೋಕ್ಕೆ ಅಂತಲ್ಲ, ಪ್ರೊಡಕ್ಟಿವ್ ಆಗಿ ಏನಾದರೂ ಮಾಡ್ತೀನಿ ಅಂತ. ಆವಾಗ ನಿಮಗೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ ಕೊಡೋದು ಬರೀ ಟೆಂಪರರಿ ಖುಷಿ ಅಷ್ಟೇ. ಆದರೆ ಬ್ರೈನ್ಗೆ ಟ್ರೈನಿಂಗ್ ಕೊಡಬೇಕು. ಸೋಷಿಯಲ್ ಮೀಡಿಯಾ ನೋಡಿದ್ರೂ ಕೂಡ ಇಷ್ಟೇ ಅಲ್ಲ ನಿಜವಾದ ಖುಷಿ. ನಾನು ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡಬೇಕು, ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ. ನಮ್ಗೆ ಒಂದೊಂದು ಸತಿ ಖುಷಿ ಆದಾಗಲೂ ಎಲ್ಲಿಂದ ಬರ್ತಾ ಇದೆ ಖುಷಿ? ಇಮಿಡಿಯೇಟ್ ಆ ಖುಷಿ ಇದ್ರೆ ಇನ್ನೊಂದು ಸ್ವಲ್ಪ ನೋಡೋಣ, ಬರೀ ಫೋನೇ ನೋಡ್ತಾ ಇರ್ತಾರೆ, ವಿಡಿಯೋ ಗೇಮೇ ಆಡ್ತಾ ಇರ್ತಾರೆ. ಅದೇ ಏನಾದ್ರು ಕಷ್ಟದ ಕೊಟ್ಟಿರೋರಿಗೆ ಇವತ್ತಲ್ಲ ನಾಳೆ ಮಾಡೋಣ. ಯಾಕದು ಬ್ರೈನ್ಗೆ ಇಷ್ಟ ಆಗಲ್ಲ. ನೀವು ಬ್ರೈನ್ಗೆ ಟ್ರೈನ್ ಮಾಡಬೇಕು. ಡೊಪಾಮೈನ್ಗೆ ಹೋಗಬೇಡ, ಅದು ಟೆಂಪ್ರರಿ ಬೇಡ, ಖುಷಿ ನಿಜವಾಗ್ಲೂ ಸಿಗೋದು ಬೇರೆ ಇದೆ ಅಂತ ನಾವು ಕಲಿಸ್ಬೇಕಾದ್ರೆ ಮೆಡಿಟೇಷನ್, ಸ್ಪಿರಿಚುಯಾಲಿಟಿ ಬೇಕೇ ಬೇಕು.